ಆಚಾರ್ಯರೇ, ಮಕ್ಕಳಿಗೆ ತೀರ್ಥ ಕುಡಿಸ್ಬಿಟ್ರೆ ಬದುಕ್ಬಿಡ್ತಾರಾ? ನೋಡೋಣ ಇರಿ, ನಮ್ಮ ಮಕ್ಕಳಿಗೋಸ್ಕರ ಅರ್ಪಣಾ ಮನೋಭಾವದಿಂದ ಕುಳಿತಿದ್ದಾರೆ. ಮಕ್ಕಳನ್ನ ಆವರಿಸಿರುವ ವಿಷವೇ ಕೃಪೆ ಮಾಡು. ಈ ಮಕ್ಕಳನ್ನ ಒತ್ತಾಯ ಮಾಡಿ ವಿದ್ಯಾಪೀಠಕ್ಕೆ ಕರ್ಕೊಂಡು ಬಂದವನು ನಾನು. ಈಗ ನಾನೇ ಅವರ ಸಾವಿಗೆ ಕಾರಣನಾಗಬೇಕೆ? ಬೇಡ, ನಮ್ಮ ಪ್ರಾಣಗಳನ್ನು ತಗೊಂಡು ಈ ಕನ್ನಮ್ಮಗಳನ್ನ ಉಳಿಸು. ನನ್ನ ಮಗ ಬದಿಕೊಂಡ. ಧನ್ಯರಾದ್ವಿ, ಧನ್ಯರಾದ್ವಿ. ಸದ್ಯ ಮಕ್ಕಳು ಬದುಕಿದ್ರಲ್ಲ, ಈಗ ಏನಾದರೂ ಪರವಾಗಿಲ್ಲ. ನಮ್ಮ ಮಕ್ಕಳಿಗೋಸ್ಕರ ನಾವು ತಗೊಂಡಿರೋ ಈ ನಿರ್ಧಾರ ತ್ಯಾಗ ಅಲ್ಲ, ಕರ್ತವ್ಯ. ಸರಸ್ವತಿ, ಸರಸ್ವತಿ, ಅಮ್ಮ, 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 ಸರಸ್ವತಿ, ಅಮ್ಮ, 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 ಸರಸ್ವತಿ, ಅಮ್ಮ. ನಮ್ಮ ಮಕ್ಕಳು ಪ್ರಾಣ ಉಳಿಸೋದಕ್ಕೆ ಅವ್ರ ಪ್ರಾಣನೇ ಅರ್ಪಣೆ ಮಾಡಿಬಿಟ್ರು. ಕೊನೆಗೂ ವಿಷ ಅವ್ರನ್ನ ಬಲಿ ತಗೊಂಡ್ಬಿಡ್ತು. ಅಯ್ಯೋ ಅಮ್ಮ, ಅಜ್ಜಿ, ನಮ್ಮನ್ನ ಬದುಕಿಸಿ ಸಾಯೋದ. ಗುರುಗಳೇ, ಅಮ್ಮ ಅಜ್ಜಿನ ಹೇಗಾದ್ರೂ ಮಾಡಿ ಉಳಿಸಿ. ಅಯ್ಯೋ ವಿಷವೇ, ಇದು ನ್ಯಾಯವೇ? ಮಕ್ಕಳ ಪ್ರಾಣ ಉಳಿಸೋದಕ್ಕೋಸ್ಕರ 3 ಜನ ಪ್ರಾಣಾರ್ಪಣೆಗೆ ಸಿದ್ಧರಾಗಿದ್ವಿ. ನೀನು ಇವರಿಬ್ಬರನ್ನು ಕರ್ಕೊಂಡು ನನ್ನ ಉಳಿಸಿರೋದು ನ್ಯಾಯವೇ? ನನ್ನನ್ನು ಕರ್ಕೋ, ನನ್ನನ್ನು ಕರ್ಕೋ. ಇವರಿಬ್ಬರಿಲ್ದೆ ನಾನಿರೋಕ್ಕಾಗೋದಿಲ್ಲ.